ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನ್ಯೂಸ್ ಫಸ್ಟ್ ಬೆಂಗಳೂರು ಯೂಟ್ಯೂಬ್ ಚಾನಲ್. ಇವತ್ತೆಲ್ಲ ನಮ್ಮ ಲೈಫ್ ಸ್ಟೈಲ್ ಹೇಗಾಗ್ಬಿಟ್ಟಿದೆ ಅಂದ್ರೆ ಕೋಪ, ಸ್ಟ್ರೆಸ್, ಆಂಗ್ಸೈಟಿ ಇದಿಲ್ಲದೆ ದಿನ ಮುಗಿಯೋದೇ ಇಲ್ಲ ಅನ್ಸುತ್ತೆ. ಅಂದ್ರೆ ಹೇಗಾಗ್ಬಿಟ್ಟಿದೆ ಅಂದ್ರೆ ಮುಂಚೆ ಎಲ್ಲ ಕೆಲಸ ಮಾಡೋರ್ಗೆ ಅಥವಾ ಮನೇಲಿ ಇದ್ದವ್ರಿಗೆ ಅದು ಸ್ಟ್ರೆಸ್ ಇರ್ತಾ ಇತ್ತು ಅಥವಾ ಕೋಪ ಇರ್ತಿತ್ತು. ಬಟ್ ಇವಾಗೆಲ್ಲ ಹೇಗಾಗ್ಬಿಟ್ಟಿದೆ ಅಂದ್ರೆ ಓದೋ ಮಕ್ಕಳಿಗೆ ಓದ್ಬೇಕಲ್ಲ ಅನ್ನೋ ಸ್ಟ್ರೆಸ್. ಇನ್ನು LKG ಮಕ್ಕಳಿಗೆ ಆ ಸ್ಟ್ರೆಸ್ ಶುರು ಆಗ್ಬಿಡುತ್ತೆ, ಅಯ್ಯೋ ಆ ಬುಕ್ಸು ಅದು ಓದ್ಬೇಕು ಅಂತ. ಇನ್ನು ಕೆಲ್ಸಕ್ಕೆ ಹೋಗೋರ್ಗೆ ಕೆಲಸ ಮಾಡ್ಬೇಕಲ್ಲ ಅನ್ನೋ ಸ್ಟ್ರೆಸ್. ಇನ್ನು ಒಂದಷ್ಟು ಜನ ಏನು ಮಾಡದೆ ಇರೋರ್ಗೆ ನಾನು ಏನು ಮಾಡ್ತಿಲ್ವಲ್ಲ ಲೈಫಲ್ಲಿ ಅನ್ನೋ ಸ್ಟ್ರೆಸ್. ಸೊ ಈ ಕೋಪ, ಈ ಸ್ಟ್ರೆಸ್, ಈ ಆಂಗ್ಸೈಟಿ ಇದ್ದವ್ರು ಏನ್ ಮಾಡ್ತಾರೆ, ಒಂದಷ್ಟು ಜನ ಮನೇಲಿ ಇದ್ದವ್ರ ಮೇಲೆ ಕೂಗಾಡಿ ಕಿರ್ಚಾಡಿ ಹೊರಗಡೆ ಹಾಕ್ತಾರೆ. ಇನ್ನು ಒಂದಷ್ಟು ಜನ ಮನೇಲಿರೋ ಫೋನು, ರಿಮೋಟ್, TV ಎಲ್ಲ ಹೊಡೆದು ಅದನ್ನ ಹೊರಗಡೆ ಹಾಕ್ತಾರೆ. ಅದನ್ನ ಹೊರಗಡೆ ಹಾಕದೇ ಇರೋರು ಏನ್ ಮಾಡ್ತಾರೆ, ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಸೊ ಯೂಶಲಿ ಮನ್ಸಲ್ಲಿ ಕೋಪ ಅಥವಾ ಸ್ಟ್ರೆಸ್, ಆಂಗ್ಸೈಟಿ ಏನೇ ಇದ್ರು ಅಥವಾ ಎಸ್ಪೆಷಲಿ ಕೋಪನ ಹೊರಗಡೆ ಹಾಕ್ಬಿಡ್ಬೇಕು. ಸೊ ಅವಾಗ ರಿಲೀಫ್ ಆಗ್ತದೆ. ಸೊ ನನ್ಗೆ ಇವಾಗ ಸದ್ಯಕ್ಕೆ ಒಬ್ರ ಮೇಲೆ ತುಂಬಾ ಕೋಪ ಇದೆ, ಅದನ್ನ ಹೊರಗಡೆ ಹಾಕ್ಬೇಕಂತ ಹುಡುಕ್ಬೇಕಾದ್ರೆ ನನ್ಗೊಂದು ಒಳ್ಳೆ ಸೊಲ್ಯೂಷನ್ ಸಿಕ್ತು. ಏನಪ್ಪಾ ಅಂದ್ರೆ ರೇಜ್ ರೂಮ್. ಸೊ ರೇಜ್ ರೂಮಿಗೆ ಬಂದು ಇರೋ ಬರೋದನ್ನೆಲ್ಲ ಹೊಡೆದಾಕ್ಬಿಟ್ಟು ಆ ಸ್ಟ್ರೆಸ್ನ ಅಥವಾ ಆ ಕೋಪನ ಹೊರಗಡೆ ಹಾಕ್ಬೇಕು ಅಂತ. ಸೊ ನಾನಿವತ್ತು ಮೇನಿಯಾ ರೂಮ್ ಅಡ್ವೆಂಚರ್ಸ್, ಇಂದಿರಾನಗರಲ್ಲಿರುವಂತಹ ಮೇನಿಯಾ ರೂಮ್ ಅಡ್ವೆಂಚರ್ಸ್ ಬಂದಿದ್ದೀನಿ. ಇಲ್ಲಿ ನಿಮ್ಗೆ ರೇಜ್ ರೂಮ್ ಮತ್ತೆ ಪೇಂಟ್ ರೂಮ್ ಎರಡೂ ಇರುತ್ತೆ. ಪೇಂಟ್ ರೂಮ್ ಅಲ್ಲಿ ಪೇಂಟ್ ಮಾಡಿ ಫನ್ ಮಾಡ್ಬೋದು, ರೇಜ್ ರೂಮ್ ಅಲ್ಲಿ ಬರೋ ಕೋಪ ಎಲ್ಲ ತೀರಿಸ್ಕೊಳ್ಬೋದು. ಸೊ ನಾನಿವಾಗ ಏನೇನು ಹೊರತು ಹಾಕ್ತೀನಿ, ನನ್ನ ಕೋಪನ ಹೇಗೆ ತೀರಿಸ್ಕೊಂತೀನಿ ಅಂತ ತೋರಿಸ್ತೀನಿ. ಸೊ ಇವಾಗ ನಾನು ರೇಜ್ ರೂಮ್ ಒಳಗಡೆ ಹೋಗ್ಬೇಕು. ಒಳಗಡೆ ಹೋಗೋಕ್ಕಿಂತ ಮುಂಚೆ ನಾನು ಆಗ್ಲೇ ಹೇಳ್ದಾಗೆ ನನ್ಗಿರೋ ಎಲ್ಲ ಕೋಪ, ಸ್ಟ್ರೆಸ್ ಎಲ್ಲ ಹೊರಗಡೆ ಹಾಕ್ಬೇಕು ಅಂತ ಹೇಳಿದೀನಿ. ಸೊ ಅಲ್ಲಿ ಹೋದಾಗ ಸ್ಮ್ಯಾಶ್ ಮಾಡೋದಿರುತ್ತೆ, ಗ್ಲಾಸ್ ಐಟಮ್ಸ್ ಎಲ್ಲ ಹೊಡಿಯೋದಿರುತ್ತೆ. ಸೊ ನಮ್ಗೆ ಅದರಿಂದ ಏನು ಹಾರ್ಮ್ ಆಗ್ಬಾರ್ದು, ನಮ್ಗೆ ಅದರಿಂದ ಏನು ಏಟ್ ಆಗ್ಬಾರ್ದು, ಪೆಟ್ಟಾಗಬಾರ್ದು ಅಂತ ಸೇಫ್ಟಿಗೆ ಅಂತ ಅವ್ರು ಒಳಗಡೆ ಹೋಗಿಂತ ಮುಂಚೆ ಒಂದಷ್ಟು ಕೊಡ್ತಾರೆ. ಸೊ ಹಾಗಾಗಿ ಅದು ಏನೇನ್ ಕೊಡ್ತಾರೆ, ನಾನು ಏನೇನ್ ಹಾಕೊಂಡು ಒಳಗಡೆ ಹೋಗ್ಬೇಕು ಅಂತ ಇವಾಗ ಕಾಂತರಾಜ್ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ, ಕೇಳೋಣ. ಫಸ್ಟ್ ನೀವು ರೇಜ್ ರೂಮ್ಗೆ ಎಂಟರ್ ಆಗೋಕ್ಕಿಂತ ಮುಂಚೆ ಎಲ್ಲ ಸೇಫ್ಟಿ ಪ್ರೋಟೋಕಾಲ್ಸ್ನ ಫಾಲೋ ಮಾಡ್ಕೊಂಡು ಹೋಗ್ಬೇಕು. ಬಿಕಾಸ್ ಆಫ್ ಏನೇ ಇಂಜುರಿನ ಪ್ರಿವೆಂಟ್ ಮಾಡುತ್ತೆ. ಸೊ ಫಸ್ಟ್ ಬಂದು ನೀವು ಜಾಕೆಟ್ಸ್ನ ವೇರ್ ಮಾಡಬೇಕು. ಇದು ಬಂದ್ಬಿಟ್ಟು ಜಂಪ್ ಸೂಟ್ ಥರ ಇರುತ್ತೆ. ಫಸ್ಟ್ ನಿಮಗೆ ಲೆಗ್ಸ್ನ ಇದ್ರೊಳಗಡೆ ಇನ್ಸರ್ಟ್ ಮಾಡಿ ಹಾಕ್ಕೋಬೇಕು. ಸೊ ಇದು ಜಸ್ಟ್ ಲೈಕ್ ಜಂಪ್ ಸೂಟ್, ಇದು ಜಾಕೆಟು. ನೆಕ್ಸ್ಟ್ ಬಂದ್ಬಿಟ್ಟು ಶೂಸು, ಪ್ರೊಟೆಕ್ಟಿವ್ ಶೂಸ್ ಬಂದಿದೆ. ಸೊ ಎಲ್ಲ ಟೈಪ್ಸ್ ಆಫ್ ಶೂಸು ಇದೆ. ಸೊ ಇದು ಬಂದ್ಬಿಟ್ಟು ಯಾವ್ದಾದ್ರು ಗ್ಲಾಸ್ ಸ್ಪೇಸ್ ಮೇಲೆ ಸ್ಟ್ಯಾಂಪ್ ಮಾಡಿದ್ರೆ ಪ್ರಿವೆಂಟ್ ಮಾಡುತ್ತೆ, ಯಾವುದೇ ಕೂಡ ಇಂಜುರಿ ಕೂಡ ಆಗೋದಿಲ್ಲ. ಸೊ ಆ ಥರ ಶೂಸ್ಗಳು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಗ್ಲೌಸಸ್ಸು. ಸೊ ನೀವು ಯಾವುದೇ ರೀತಿಯಾದ ವೆಪನ್ ಕೂಡ ಹೋಲ್ಡ್ ಮಾಡಬೇಕಾದ್ರೆ ನಿಮ್ಗೆ ಯಾವುದೇ ರೀತಿ ಇಂಜುರಿ ಆಗೋದು ಪ್ರಿವೆಂಟ್ ಮಾಡುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಇದು ಫೇಸ್ ಶೀಲ್ಡು. ಸೊ ನೀವು ಇನ್ ಫ್ರಂಟ್ ಆಫ್ ಇದು ಆಬ್ಜೆಕ್ಟಿಂಗ್ ಇದು ಮಾಡ್ತಾ ಇರೋದ್ರಿಂದ ಸೊ ನಿಮಗೆ ಯಾವುದೇ ಥರವಾದ ಆಬ್ಜೆಕ್ಟ್ ಇದೇ ಆಗಲಿ ಇದು ವಾಪಸ್ಸು ರಿಬೌನ್ಸ್ ಮಾಡಬೇಕಾದ್ರೆ ನಿಮ್ಮ ಫೇಸ್ ಪ್ರೊಟೆಕ್ಟ್ ಮಾಡುತ್ತೆ. ಸೊ ಲಾಸ್ಟ್ ಬಂದ್ಬಿಟ್ಟು ಹೆಲ್ಮೆಟ್ಟು. ಸೊ ನಾವು ಹೇಗೆ ವೆಹಿಕಲ್ಸ್ಗೆ ಯೂಸ್ ಮಾಡ್ತೀವೋ ಆ ಥರನೇ ಕೂಡ ಇಲ್ಲೂ ಕೂಡ ಯಾವುದೇ ಹೆಡ್ ಇಂಜರಿ ಆಗಿರೋ ಥರ ಪ್ರಿವೆಂಟ್ ಮಾಡುತ್ತೆ ಹೆಲ್ಮೆಟ್ಟು. ಸೊ ಇದು ಬಂದ್ಬಿಟ್ಟು ಸೇಫ್ಟಿ ಗೇರ್ಸ್ ಬಿಫೋರ್ ಗೋಯಿಂಗ್ ಟು ರೇಜ್ ರೂಮ್ ಇನ್ಸೈಡ್. ಸೊ ಇವಾಗ ನಾನು ಫುಲ್ ಕವರ್ ಆಗಿಬಿಟ್ಟಿದ್ದೀನಿ. ಮೋಸ್ಟ್ಲಿ ನಿಮಗೆ ನಾನೇ ಅಂತ ಡೌಟ್ ಬರ್ಬೋದು, ಅಷ್ಟು ಫುಲ್ ಕವರ್ ಆಗಿದ್ದೀನಿ. ಬಿಕಾಸ್ ಸೇಫ್ಟಿ ಇಸ್ ಇಂಪಾರ್ಟೆಂಟ್. ಯಾವುದೇ ಇಂಜುರಿ ಆಗಬಾರ್ದು, ಕೈಗಾಗಿರಲಿ ಅಥವಾ ಮುಖಕ್ಕಾಗಿರಲಿ ಯಾವುದೇ ಇಂಜುರಿ ಆಗಬಾರ್ದು ಅಂತ ಫುಲ್ ಕವರ್ ಆಗಿದ್ದೀನಿ. ಸೊ ಇವಾಗ ನಾವು ರೇಜ್ ರೂಮ್ ಒಳಗಡೆ ಹೋಗೋಣ. ಅದಕ್ಕೂ ಮುಂಚೆ ಒಂದು ವೈವಾ ಫಾರ್ಮ್ನ ಇಲ್ಲಿ ಸೈನ್ ಮಾಡಿಸ್ಕೊಳ್ತಾರೆ. ಮೀನ್ಸ್ ಐ ಆಮ್ ಅವರ್ ದಟ್, ಅಥವಾ ನನಗಿಲ್ಲಿ ಏನೇನಿದೆ ಅನ್ನೋದು ನನಗೆ ಗೊತ್ತು. ಸೊ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ನಾವೇ ಜವಾಬ್ದಾರರು ಅಂತ ಒಂದು ವೇವಾ ಫಾರ್ಮ್ಗೆ ಸೈನ್ ಮಾಡಿನೇ ಒಳಗಡೆ ಹೋಗಬೇಕು. ಸೊ ಈಗ ರೇಜ್ ರೂಮ್ ಒಳಗಡೆ ಹೋಗೋಣ ಬನ್ನಿ. ಸೊ ಇವಾಗ ರೇಜ್ ರೂಮ್ ಒಳಗಡೆ ಇದ್ದೀನಿ. ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಇಲ್ಲಿ ಬಂದಿರೋರೆಲ್ಲ ಕೋಪ ಎಷ್ಟು ಹೊರಗಡೆ ಹಾಕಿದ್ದಾರೆ ಅಂತ. ಎಲ್ಲ ಫುಲ್ ಪೀಸ್ ಮಾಡಿಬಿಟ್ಟಿದ್ದಾರೆ. ಸೊ ಈಗ ನಾನು ಒಂದಷ್ಟು ಐಟಮ್ಸ್ನ ಪೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವು ಸದ್ಯಕ್ಕೆ ಸ್ಯಾಂಪಲ್ಸ್ ನೋಡ್ತಾ ಇದ್ದೀರಾ ಏನೇನು ಇರುತ್ತೆ ಇಲ್ಲಿ ಅಂತ.
ಇದ್ರೊಳಗೆ ಬಂದಷ್ಟು ಹೊಡಿತೀನಿ, ಬಿಕಾಸ್ ನನಗೆ ಹೊಡಿಯೋದಕ್ಕೆ ಸ್ವಲ್ಪ ಭಯ ಇದೆ, ಬಟ್ ಸ್ಟಿಲ್ ಹೊಡಿಯೋಕೆ ಟ್ರೈ ಮಾಡ್ತೀನಿ. ಸೊ ಎದ್ದಿದ್ದು ಕೋಪ, ತಾಪ, ಆಂಗ್ಸೈಟಿ, ಸ್ಟ್ರೆಸ್ ಏನೇನಿತ್ತೋ, ಯಾರ್ಯಾರ ಮೇಲಿತ್ತೋ ಎಲ್ಲದನ್ನು ರೇಂಜ್ ರೂಮಲ್ಲಿ ಎಲ್ಲದನ್ನು ಪೀಸ್ ಮಾಡಿ ಹೊರಗಡೆ ಹಾಕಿದ್ದಾಯ್ತು. ಸೊ ಅದಾದ್ಮೇಲೆ ಸ್ವಲ್ಪ ಫನ್ ಆಕ್ಟಿವಿಟಿ ಏನಾದ್ರು ಇರ್ಬೇಕಲ್ವಾ. ಕೋಪ ಎಲ್ಲ ಹೋದ್ಮೇಲೆ ಆಬ್ವಿಯಸ್ಲಿ ರಿಲ್ಯಾಕ್ಸ್ ಆಗ್ತೀವಿ, ಸ್ವಲ್ಪ ಫನ್ ಆಗಿ ಏನಾದ್ರು ಟ್ರೈ ಮಾಡೋಣ, ಸ್ವಲ್ಪ ಕ್ರಿಯೇಟಿವ್ ಆಗಿ ಏನಾದ್ರು ಟ್ರೈ ಮಾಡೋಣ ಅಂತ ಅನ್ಕೊಂಡೆ. ಸೊ ನಾನು ಇವಾಗ ನಿಯಾನ್ ಪೇಂಟಿಂಗ್ ರೂಮ್ ಅಲ್ಲಿ ಇದ್ದೀನಿ. ಆಕ್ಚುಲಿ ಇದು ವೈಬ್ ತುಂಬಾ ಚೆನ್ನಾಗಿದೆ. ನಾನೇ ಕಾಣಿಸಲ್ಲ ನಿಮ್ಗೆ ಅಂತ ಸದ್ಯಕ್ಕೆ ಲೈಟ್ ಆನ್ ಮಾಡ್ಕೊಂಡಿದ್ದೀನಿ. ಲೈಟ್ ಆಫ್ ಮಾಡಿದ್ರೆ ನಾನು ನಿಮಗೆ ಕಾಣಲ್ಲ ಅಂತ. ಸೊ ಇಲ್ಲಿ ಇವಾಗ ನೋಡ್ತಾ ಇದ್ರ ನಿಯಾನ್ ಪೇಂಟ್ಸ್ ಇದೆ. ಪೇಂಟಿಂಗ್ ಮಾಡೋದು ಯಾರಿಗ ಇಷ್ಟ ಇಲ್ಲ, ಅದ್ರಲ್ಲೂ ಈ ತರ ವಾಲ್ ಪೇಂಟ್ ಮಾಡೋದು ಅಂದ್ರೆ ಸಖತ್ ಮಜಾ ಇರುತ್ತೆ. ಸೊ ನಾನು ಇವಾಗ ಸಿಕ್ಕಾಪಟ್ಟೆ ಮಜಾ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ನಿ. ಇವಾಗ ನಾನು ಪೇಂಟಿಂಗ್ ಸ್ಟಾರ್ಟ್ ಮಾಡ್ತೀನಿ. ಸೊ ನೀವು ನೋಡಿ ಮಜಾ ಮಾಡಿ. ಸೊ ನಾನಿವಾಗ ಅದ್ಭುತವಾಗಿ ಪೇಂಟ್ ಮಾಡ್ತಿದ್ದೀನಿ. ಎಷ್ಟು ಅದ್ಭುತವಾಗಿ ಪೇಂಟ್ ಮಾಡ್ತಿದ್ದೀನಿ ಅಂತ ನೋಡ್ಬೇಕಾದ್ರೆ ನೀವು ಒಂದ್ 2 ನಿಮಿಷ ವೆಯ್ಟ್ ಮಾಡ್ಬೇಕು. ಇದೆಲ್ಲ ಆದ್ಮೇಲೆ ತೋರಿಸ್ತೀನಿ, ಶಾಕ್ ಆಗ್ಬಿಡ್ತೀರಾ ನೀವು, ಅಷ್ಟು ಸಗದಾಗಿ ಪೇಂಟ್ ಮಾಡ್ತಿದ್ದೀನಿ. ಆಮೇಲೆ ನನ್ನ ಪೇಂಟಿಂಗ್ ನೋಡಿ ನೀವೆಲ್ಲರೂ ನನಗೆ ಬೇಕು ಪೇಂಟಿಂಗ್ ಅಂತೆಲ್ಲ ಕೇಳ್ಬೇಡಿ, ತುಂಬಾ ಕಾಸ್ಟ್ಲಿ ಪೇಂಟಿಂಗ್ ಆಗುತ್ತೆ ಇದು. ಸೊ ನಾನು ಇದನ್ನೇ ಪೇಂಟ್ ಮಾಡಿರೋದು, ಖಂಡಿತವಾಗ್ಲೂ ನಾನೇ ಪೇಂಟ್ ಮಾಡಿರೋದು. ಸಕದ ಪೇಂಟ್ ಮಾಡಿದಿರಿ ಅಂತ ನಾನು ಅನ್ಕೊಂಡಿದ್ದೀನಿ. ಐ ಡೋಂಟ್ ನೋ ಬೇರೆಯವ್ರಿಗೆ ಏನ್ ಅನ್ಸುತ್ತೆ ಅಂತ, ಬಟ್ ಆಕ್ಚುಲಿ ಚೆನ್ನಾಗಿ, ಐ ಮೀನ್ ತುಂಬಾ ಚೆನ್ನಾಗಿ ಮಾಡಿದ್ದೀನಿ. ಫಸ್ಟ್ ಟೈಮ್ ಪೇಂಟ್ ಮಾಡಿರೋದು, ಸಗದಾಗಿ ಮಾಡಿದ್ದೀನಿ. ಸೊ ನೀವು ಒಂದ್ಸಲ ಇಲ್ಲಿ ಒಳಗಡೆ ಬಂದ್ರೆ ಫಸ್ಟ್ ರೇಂಜ್ ರೂಮ್ ಹೋಗಿ ನಿಮ್ಗಿರುವಂತಹ ಎಲ್ಲಾ ಕೋಪ, ತಾಪ, ಆಂಗ್ಸೈಟಿ, ಸ್ಟ್ರೆಸ್ ಏನೇನಿದೆ ಎಲ್ಲದನ್ನು ಹೊರಗಡೆ ಹಾಕ್ಬಿಡಿ. ಎಕ್ಸ್ ಬಾಯ್ ಫ್ರೆಂಡ್ ಮೇಲಿರುತ್ತೆ, ಅಥವಾ ಬಾಯ್ ಫ್ರೆಂಡ್ ಮೇಲಿರುತ್ತೆ, ಹಸ್ಬೆಂಡ್ ಮೇಲಿರುತ್ತೆ, ವರ್ಕ್ ಮಾಡ್ತಿರೋ ಪ್ಲೇಸ್ ಅಲ್ಲಿ ನಿಮ್ ಟೀಮ್ ಲೀಡರ್, ಸೀನಿಯರ್ ಯಾರ ಮೇಲೋ ಕೋಪ ಇರುತ್ತೆ. ಸೊ ಅದನ್ನೆಲ್ಲ ಅಂದ್ರೆ ಅವ್ರ ಮೇಲೆ ತೀರ್ಸಕ್ ಆಗಲ್ಲ ಅಲ್ಲ, ಅವ್ರಿಗೆಲ್ಲ ಹೊಡಿಯಕ್ ಆಗಲ್ಲ ಅಲ್ಲ. ಸೊ ಹಾಗಾಗಿ ರೇಂಜ್ ರೂಮ್ ಬಂದು ನೀವು ಇಲ್ಲಿರೋದನ್ನೆಲ್ಲ ಚಂದ ಸ್ಮ್ಯಾಶ್ ಮಾಡಿ, ಕಿಚ್ಚಾಡಿ, ಕೂಗಾಡಿ ಇರೋ ಎಲ್ಲಾ ಕೋಪನು ಹೊರಗಡೆ ಹಾಕಿ, ಅದಾದ್ಮೇಲೆ ಪಕ್ಕದಲ್ಲೇ ಇರೋ ನಿಯಾನ್ ಪೇಂಟಿಂಗ್ ರೂಮ್ ಬಂದು ಈ ಒಳ್ಳೆ ಫನ್ ಆಕ್ಟಿವಿಟಿನ ಮಾಡಿ ಮಜಾ ಮಾಡ್ಬೋದು, ರಿಲ್ಯಾಕ್ಸ್ ಆಗುತ್ತೆ. ಟ್ರಸ್ಟ್ ಮೀ, ನೀವ್ ಎರಡನ್ನೂ ಆಕ್ಟಿವಿಟಿ ಟ್ರೈ ಮಾಡಿದ್ಮೇಲೆ ರೇಂಜ್ ರೂಮ್ ಹೋಗಿ ಕೋಪ ಎಲ್ಲ ಹೊರಗಡೆ ಹಾಕಿ ಇಲ್ಲಿ ನಿಯಾನ್ ರೂಮ್ ಬಂದು ಪೇಂಟಿಂಗ್ ಎಲ್ಲ ಮಾಡಿದ್ಮೇಲೆ ತುಂಬಾನೇ ರಿಲ್ಯಾಕ್ಸೇಷನ್ ಆಗುತ್ತೆ. ಇದಕ್ಕೆ ನಾನ್ ಗ್ಯಾರಂಟಿ. ಅಂಡ್ ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ರೇಂಜ್ ರೂಮ್ ಅಂತ. ಸೊ ನೀವು ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಅಂಡ್ ಇದಿರೋದು ಇಂದಿರಾನಗರ್ ಮೆಟ್ರೋ ಸ್ಟೇಷನ್ ಪಕ್ಕದ ರೋಡಲ್ಲಿ. ಸೊ ಇನ್ನಷ್ಟು ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ ಗಳಿಗಾಗಿ ಫಾಲೋ ಮಾಡಿ ನ್ಯೂಸ್ ಫಸ್ಟ್ ಬೆಂಗಳೂರು ಯೂಟ್ಯೂಬ್ ಚಾನೆಲ್.